ಸಬ್ಸ್ಕ್ರೈಬರ್ ನೋಡಿ ಸಂದೇಶ್. ನಮ್ಮನ್ನ ಬೆಳಗ್ಗೆನೆ ಮೀಟ್ ಮಾಡಕ್ಕೆ ಬಂದು ನೋಡಿ ಇನೋವಾ ಕಾರ್. ಇಲ್ಲ ಅಲ್ಲಿ ನಮ್ಮ ಗಾಡಿ ಅಲ್ಲಿ ನಿಲ್ಲಿಸಿ ಇಲ್ಲಿ ಪಾರ್ಕಿಂಗಲ್ಲಿ ಇದ್ದೀನಿ. ಇದೊಂದು ಗಾಡಿ ಐತೆ ನೋಡ್ರಿ ನಮ್ಮ ಅಂಬಾರಿ ಗಾಡಿನ ಸ್ವಾಮಿ. ಹಾಂ ಅಣ್ಣ ಹಂಗೆ ಇಲ್ಲಿ ಹಾಂ ಆಯ್ತಾಯ್ತು ಅಣ್ಣ. ಎಲ್ಲ ಸಾಗರ ಅಲ್ಲ ಶರಣ. ನಮ್ಮ ಸಾಗರದವರು ಕಾಣ್ತಾ ಇಲ್ಲ. ಬೆಚ್ಕೊಂಬಂದ್ಬಿಡ್ತಾರೆ ಹಿಂದೆ. ನಗರ ಇದು ನಗರ. ನೆಕ್ಸ್ಟ್ ಸಿಗೋದು ಹೊಸನಗರ. ಓಯ್ 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 ಓಯ್. ಘಾಟೆಲ್ಲ ಇಳಿಸಿ ಕೆಳಗಡೆ ಬಂದಿದ್ದೀನಿ. ಇವಾಗ ಟೈಮು 9:30 ನೋಡಿ. ಒಂದು ವೀಲಾಗಾದರೂ ಒಂದು ಸ್ವಲ್ಪ ಆದರೂ ಹೊಗೆ ಕಿತ್ಕೊಂಡಿದ್ಯಾ ನೋಡಿ. ಇದು ಇನ್ನು ಗಾಡಿನೇ ಆಫ್ ಮಾಡಿಲ್ಲ ನೋಡಿ. ಇದು ನೋಡಿ ಟಯರೆಲ್ಲ ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಬಿಸಿ ಏನಿಲ್ಲ. ನೋಡ್ಕೊಳ್ಳಿ ಕಾಣ್ತಿದೆ. ಇವಾಗ ಘಾಟು ಹಿಂಗೆ ಇಳಿಸ್ಕೊಂಬರ್ಬೇಕು. ಏನು ಅರ್ಜೆಂಟ್ ಐತೆ ಅಂತೇಳಿ ಯಾವುದಾದ ಗೇರ್ಗೆ ಹಾಕ್ಕೊಂಡು ಸೀ ಅಂತ ಬ್ರೇಕ್ ಹೊಡ್ಕೊಂಬರೋದಲ್ಲ ನೋಡಿ. ಒಂದು ಚೂರು ಹೊಗೆ ಹಿಂಗೆ ಬಂದಾಗ ಲೈನರು ಬಾಳಿಕೆ ಬರುತ್ತೆ, ಡ್ರಮ್ಮು ಬಾಳಿಕೆ ಬರುತ್ತೆ, ಆಮೇಲೆ ನಮ್ಮದು ಬಾಳಿಕೆ. ಯಾಕಂದರೆ ನಮ್ಮ ಜೀವದ್ದು ಬಾಳಿಕೆ ಇದ್ದಂಗೆ. ಆರಾಮಾಗಿ ಬಂದರೆ ಈಗ ಓವರಾಗಿ ಬ್ರೇಕ್ ಹೊಡ್ಕೊಂಡು ಓವರ್ ಹೀಟಾಗಿ ಬ್ರೇಕ್ ನಿಂತಿಲ್ಲ ಅಂದರೆ ನಮ್ಮ ಜೀವನ ಹೋಗೋ ಚಾನ್ಸಸ್ಗಳು ಬೇಜಾನು ಇರ್ತಾವಲ್ಲ. ಇದರಾಗೆ ಹಂಗೇನಿಲ್ಲ. ಏನಪ್ಪ ಅಂದ್ರೆ ಒಂದು 1/4 ಗಂಟೆ ಬೇಡ, ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ, ಪರವಾಗಿಲ್ಲ ನೋಡಿ. ಒಂದು ವೀಲ್ ಆಗಾದ್ರೆ ಒಂದು ಚೂರು ಹೊಗೆ ಬಂದಿರೋದು. ಅಲ್ಲೋ ಬಣ್ಣ ಚಿಡಿಸ್ಕೊಂಡು ಹೋದ ನೋಡ್ಬೇಕಾಯ್ತು. ಸೈಲೆನ್ಸರ್ಲ್ಲಿ ಹೊಗೆ ಬಂದಂಗೆ ಬರೋವು. ಇನ್ನೂ ಗಾಡಿ ಆಫ್ ಮಾಡಿಲ್ಲ, ಹ್ಯಾಂಡ್ ಬ್ರೇಕ್ ಹಾಕಿಲ್ಲ. ಸದ್ಯಕ್ಕೆ ಗಾಡಿ ಆಫ್ ಮಾಡಂತೇಳ್ರಿ. ನೋಡಿ ಹಿಂದ್ಗಡೆ ಡೋರ್ ಓಪನ್ ಬಂದಿರೋದಕ್ಕೆ ಹಗ್ಗ ಯಾವ ಥರ ಹಾಕಿದ್ದೀನಂತ. ಒಳಗಡೆ ತಾರ್ಪಲ್ ಕಂಪ್ಲೀಟ್ ಮಾಡಿ ಹಿಂದ್ಗಡೆ ಡೋರ್ ಇದಾಗ್ದಿರಂಗೆ ಹಗ್ಗ ಎಲ್ಲ ಬಟ್ಟೆ ಇಲ್ಲಿ ಕೆಂಪು ಬಟ್ಟೆ ಹಾಕಿದ್ದೀನಿ. ಇದು ಗಾಳಿಗೆ ಆರೋಗ್ಬಿಟ್ಟಿದ ಮೇಲೆ ಹಿಂಗಿತ್ತದ. ಹಿಂದೆ ಬರೋರಿಗೆ ಗೊತ್ತಾಗಲಿ ಅಂತೇಳಿ ಇಷ್ಟೆಲ್ಲ ಹಗ್ಗ ಕಟ್ಕೊಂಡು ಬಂದಿದ್ದೀವಿ ಸ್ವಾಮಿ. ಸೇಫ್ಟಿ ನೋಡ್ಬೇಕಲ್ಲಪ್ಪ. ಆಮೇಲೆ ಏನಾರು ಬಂದ್ಗಿಂದು ಕೆಲವೊಬ್ಬರ ಲೈಟೇ ನೋಡ್ಕೊಂಡು ಗುದ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಒಳ್ಳೆ ವ್ಯೂ ನೋಡಿ ಸ್ವಾಮಿ. ಇವರು ನಮ್ಮ ರಂಗಸಾಮಣ್ಣವ್ರು. ಓ ರಂಗಸಾಮಣ್ಣ ಹಂಗೆ 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 ಇವರು ನಾವೆಲ್ಲ ಒಟ್ಟಿಗೆ ಗಾಡಿ ಹಾಕಿದ್ವಿ. ಇವ್ರು ಹಂಗೆ ಉಳಿಸ್ಕೊಂಡ್ರೆ ಗಾಡಿನ. ನಾವೆಲ್ಲ ಲಾಸ್ ಮಾಡ್ಕೊಂಡು ಅಂದರೆ ಅವ್ರು ಒಂದೇ ಗಾಡಿ, ಇನ್ನೊಂದು ಗಾಡಿಗೆ ಹೋಗಲಿಲ್ಲ, ಬೇರೆ ಹೋಗಲಿಲ್ಲ, ಆರಾಮಾಗಿದ್ದು ಗಾಡಿ ಉಳಿಸ್ಕೊಂಡ್ರು. ನಾವು 4, 5, 6 ಗಾಡಿ ಅಂತ ಹೋಗಿ ಗಾಡಿಗಳ ಮೇಲೆ ಗಾಡಿ ಹಾಕಿ ಟೋಟಲಾಗಿ ಲಾಸ್ ಆಗೋದ್ವಿ. ಅವ್ರು ಹಂಗೆ ಮಡಿಕೊಂಡು ಕುಂತಾರೆ ನಮ್ಮ ರಂಗಸಾಮಣ್ಣ, ನಮ್ಮ ಬೇಗೂರವರು. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಮಂಗಳೂರಲ್ಲಿದ್ದೀನಿ. ನಾನು ನೋಡಿ ನೈಟೇ ಬಂದೆ, ಇನ್ನೂ ಓಪನ್ ಆಗಿಲ್ಲ. ಇವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಇವ್ರದ್ದು ಇವು ಅಂಗಡಿದು ರೂಲ್ಸ್ ಏನಪ್ಪ ಅಂದರೆ ಇವತ್ತು ಬಂದರೆ ನಾಳೆ ಖಾಲಿ, ಆ ಥರ ರೂಲ್ಸ್ ಇವ್ರದ್ದು ಅಂಗಡಿಯವ್ರದ್ದು. ಇವತ್ತು ಬಂದರೆ ಇವತ್ತು ಖಾಲಿ ಮಾಡಲ್ಲ ಇವರು. ಇವತ್ತು ಬಂದರೆ ನಾಳೆ ಬೆಳಗ್ಗೆ ಖಾಲಿ ಮಾಡಿಕೊಡ್ತಾರೆ, ಆ ಥರ. ನಿನ್ನೆ ಬಂದಿರೋ ಗಾಡಿ ಇವತ್ತು ಖಾಲಿ ಆಗ್ತಾಯಿತ್ತು ಅಂಗಡಿ. ಕಿಂಗ್ಸ್ ಮಾರ್ಬಲ್ಸ್ ಅಂತ ಇದೆಲ್ಲ ಅದೇ ಅಂಗಡಿನೇ. ನಿನ್ನೆ ಬಂದಿರೋ ಗಾಡಿ ಒಂದು ಖಾಲಿ ಆಗ್ತಾಯಿತ್ತು. ನಮ್ಮದು ಇವತ್ತು ಏನಾಗುತ್ತೆ ಏನನ್ನೋದು ಇನ್ನೂ ಗೊತ್ತಿಲ್ಲ. ನಮ್ಮದೆಲ್ಲ ಸೈಟ್ಗೆ ಹೋಗ್ಬೇಕತ್ತೆ, ಆದರೆ ಆಗ್ಬೋದು, ಇಲ್ಲಾಂದರೆ ನಾಳೆನೇ ಗ್ಯಾರಂಟಿ ಅಂತೂ ಹೇಳಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರವ್ರೆ ಸಂದೇಶ್ ಅಂತೇಳಿ, ಮೊನ್ನೆ ಇನ್ನೂ ಫೋನ್ ಮಾಡಿರಿ, ಎಲ್ಲಣ್ಣ ಮಂಗಳೂರು ಬತ್ತೀಯ, ಫೋನ್ ಮಾಡಲ್ಲ ಹಂಗೆ ಹೋಯ್ತಿ ಅಂತೇಳಿ. ಅವ್ರು ನಮ್ಮ ಟೈಮ್ ನೋಡಿ ಹೆಂಗಿದೆ. ಅವ್ರು ಫೋನ್ ಮಾಡಿ 2-3 ದಿನ ಆಗಿತ್ತು. ಇವತ್ತು ಇಲ್ಲೇ ಲೋಡ್ ಆಗಿತ್ತು. ಅಲ್ಲೇ ಅವ್ರ ಮನೆ ಇರೋದು, ಅಲ್ಲಿ ಪಕ್ಕದಲ್ಲೇ.
2-3 ದಿನ ಆದಮೇಲೆ ಇವತ್ತು ವಾಪಸ್ ಇಲ್ಲೇ ಲೋಡ್ ಆಗೋದು. ಇವಾಗ ಫೋನ್ ಮಾಡಬೇಕು ಅವ್ರಿಗೆ, ಫೋನ್ ಮಾಡಿ ಕರೆದ್ರೆ ಬರ್ತಾರೆ, ಬಂದು ಮಾತಾಡ್ಸ್ಕೊಂಡು ಹೋಗೋಣ. ಅವ್ರು ಫೋನ್ ಮಾಡಿದ ತಕ್ಕನಾಗೆ 2 ದಿವಸಕ್ಕೆ ಇಲ್ಲೇ ಲೋಡ್ ಆಗೈತಿ. ಇಲ್ಲಿ ಯಾವತ್ತೂ ಲೋಡೇ ಮಾಡಲ್ಲ ನಾವು, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವ್ನು ಬರೀ ಸಿಕ್ಕಾಬಟ್ಟೆ ರೂಲ್ಸು ರೆಗ್ಯುಲೇಷನು ಸ್ಟ್ರಿಕ್ಟು. ಆಮೇಲೆ ಡ್ರೈವರ್ಗಳಿಗೆ ಗಾಡಿಯವ್ರಿಗೆ ಬೆಲೆ ಇಲ್ಲ ಈ ಕಂಪ್ನಿಯೊಳಗೆ. ಹಾಗಾಗಿ ಯಾರು ತುಂಬಲ್ಲ, ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ತುಂಬ ಆದಮೇಲೆ ಹೇಳಿದ್ರು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದೆ, ಏನು ಮಾಡಬೇಕು. ಬಂದಿದ್ದೀವಿ, ಅವರು ಖಾಲಿ ಮಾಡೋದು ನಾಳೆನೇ. ನೀವೇನಾರು ಜಾಸ್ತಿ ಪ್ರೆಸರ್ ಮಾಡೋಕ್ಕೆ ಹೋದರೆ 2 ದಿನ ಅಲ್ಲ 3 ದಿನ ನಿಲ್ಲಿಸ್ಬಿಡ್ತಾನೆ, ಆ ಥರ ಆಗುತ್ತೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಬಂದಾದ್ಮೇಲೆ ಸುಮ್ಮನೆ ಇದ್ದು ಅವ್ನು ಹೇಳ್ದಾಗ ಕೇಳ್ಕೊಂಡು ಹೋಗ್ಬೇಕಷ್ಟೆ. ಈ ಥರ ಸಮಸ್ಯೆ ಈ ಕಂಪ್ನಿ ಒಳಗೆ. ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಎಲ್ಲರೂ ಯಾರೋ ಒಬ್ಬರು ಬರ್ತಾನೇ ಇರ್ತಾರೆ. ಹಂಗಾಗಿ ಅವ್ನು ನಡೀತೈತೆ. ಎಲ್ಲ ಡ್ರೈವರ್ಗಳು ನಿಲ್ಲಿಸಿದ್ರೆ ಬಗ್ತಾನೆ, ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಬರೋಲ್ಲ ಅಂತ ನೋಡಿ, ಹೆಚ್ಚು ಕಮ್ಮಿ ನಾನು 1 ವರ್ಷ ಆಯಿತು ಇವ್ನಿಗೆ ಬರೋದೇನೆ. ಆದರೆ ಕಂಪ್ನಿಯನ್ನು ಮುಚ್ಕೊಂಡಿಲ್ವಲ್ಲ, ಯಾರಾದರೂ ಒಬ್ಬರು ಬರ್ತಾನೆ ಇರ್ತಾರೆ, ಲೋಡ್ ಮಾಡ್ಕೊಂಡು ಹೊಸಬರು ಅವ್ರು ಇವ್ರು ಬರ್ತಾನೆ ಇರ್ತಾರೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಈ ಕಂಪ್ನಿಗಳ್ನೆಲ್ಲ. ಬರ್ರಿ ನೋಡೋಣ, ಈಗ ಟೀ ಕುಡ್ಕೊಬಂದು ಆರಾಮಾಗಿ ಕೂತ್ಕೊಳ್ಳೋಣ. ಅವ್ನು ಎಷ್ಟೊತ್ತಿಗೆ ಮಾಡ್ತಾನೋ ಮಾಡಲಿ. ಅಷ್ಟೊತ್ತಿಗಾಲೇ ನಮ್ಮ ಸಬ್ಸ್ಕ್ರೈಬರ್ಗಳು ಫೋನ್ ಮಾಡಿದ್ರೆ ಅವ್ರು ಬಂದು ಮಾತಾಡ್ಸ್ಕೊಂಡು ಹೋಗಲಿ. ಸ್ನೇಹಿತರೆ, ಟೈಮು 12:30 ಆಯ್ತಾ ಬಂತು. ಇವಾಗ ವಿಡಿಯೋ ಮಾಡೋಣಂತ ಶುರು ಮಾಡಿದ್ರೆ ಯಾರೊಬ್ಬರು ಫೋನ್ ಮಾಡ್ತಾರೆ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಬಂದಿರೋ ಗಾಡಿ ಖಾಲಿನೇ ಆಗಿಲ್ಲ. ಇದನ್ನು 5:15 ಬಂದು ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. 5:15 ಬಂದು ಖಾಲಿ ಮಾಡ್ತಾ ಇದ್ದಾರೆ. ಇದೇ ಕಾಣ್ತಿರ್ಬೋದು, ಕಿಂಗ್ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಕಂಪನಿ ಅಂತ. ಇದು ನಮ್ಮ ಗುರುಗಳದ್ದು ಸ್ವಂತ ಗಾಡಿ. ಇದು ನೋಡಿ, ಮಲಗಿದ್ದು ಎದ್ದೇಳ್ತಾವೆ ನೋಡಿ. ಎರಡು ಗಾಡಿ ಇದೆ ಅವ್ರದ್ದು, ಒಂದು ಈಕಮಟ್ಟು, ಒಂದು 1109. ಇಲ್ಲೇ ಬಂದು ರಾತ್ರಿ ಜೊತೆ ಊಟ ಗೀಟೆಲ್ಲ ಮಾಡಿ ಮಲಿಕೊಂಡ್ರು. ನಮ್ಮ ಗಾಡಿ ಖಾಲಿ ಆಯಿತು. ನಾನು ಸ್ವಲ್ಪ ಖಾಲಿ ಆಗಬೇಕು. ಒಟ್ಟು ಒಂದು ಈ ಟೈಮು 7 ಗಂಟೆ 9 ಗಂಟೆ ಅಷ್ಟೊತ್ತು ಗಾಡಿ ಖಾಲಿ ಆಗುತ್ತೆ ನಮ್ಮದು. ಖಾಲಿ ಮಾಡಿ ಇವತ್ತು ಲೋಡ್ ನೋಡಬೇಕು. ಬಳ್ಳಾರಿ ತಪ್ಪಿರೆ ಹೊಸಪೇಟೆ ಎಲ್ಗಾಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಇದು ಕುಲೈ, ಈ ಕಾಣ್ತೀವಿ ವಿಷ್ಣುಮೂರ್ತಿ ದೇವಸ್ಥಾನ ಕುಲೈ. ನಮ್ಮ ಸಬ್ಸ್ಕ್ರೈಬರ್ ಸಂದೇಶವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಬೆಳಗ್ಗೆನೇ. ಈಗ ಬರ್ತೀನಂತ ಹೋಗೋರೆ, ಬಂದು ಸುಳ್ಳೆ ನೋಡೋಣ. ಸದ್ಯಕ್ಕೆ ನಮ್ಮ ಅರ್ಜುನಂಗೆ ಖಾಲಿ ಮಾಡಿಸೋಣ. ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ ನೋಡಿ ಸಂದೇಶ್ ನಮ್ಮನ್ನ ಬೆಳಗ್ಗೆನೆ ಮೀಟ್ ಮಾಡೋಕ್ಕೆ ಬಂದು ನೋಡಿ. ಇನೋವಾ ಕಾರ್ ಇಲ್ಲ, ಅಲ್ಲೇ ಅವ್ರ ಮನೆ ಇದ್ದೆ. ಬಂದಾಗ 2 ಸಲ 3ನೇ ಸಲ ಅಲ್ಲ 2 ಸಲ ಮೀಟ್ ಆಗ್ತಿರೋದು. 3ನೇ ಸಲ ಮೀಟ್ ಆಗ್ತಾ ಇರೋದು. ಅಣ್ಣ ನಿನ್ನ ಹೆಸರು ಹೇಳ್ಬಿಡು, ನಮಗಂತೂ ಗೊತ್ತು, ನೀನೊಂದ್ಸಲ ಹೇಳ್ಬಿಡು. ಸಂದೇಶ್. ನನ್ನ ಹೆಸರು ಜೈ ಸಂದೇಶ್ ಅಂತ. ನಮ್ಮ ಹಾಸನದವರು, ಇರೋದು ಮಾತ್ರ ಇಲ್ಲಿ ಮಂಗಳೂರಲ್ಲಿ, ಸೆಟ್ಲ್ ಆಗಿರೋದು ಮಂಗಳೂರಲ್ಲಿ. ಮತ್ತೆ ಸಮಾಚಾರ ಹೇಳ್ಬೇಕು ನೀವು. ನೀವು ಹೇಳ್ಬೇಕು. ಇವತ್ತು ವಿಡಿಯೋ ಮಾಡಿದ್ದೀರಾ? 3ನೇ ದಿವಸದಲ್ಲಿ ಇವತ್ತು ವಿಡಿಯೋ ಮಾಡಿದ್ದಾರೆ. ಮತ್ತೆ ಸಿಗೋಣ. ಇವತ್ತು ಅರ್ಜೆಂಟ್ ಎಲ್ಲ ಹೋಗ್ತಾವ್ರೆ. ಮತ್ತೆ ಬಾಯ್ ಬಾಯ್. 2-3 ಸಲ ಬಂದಾಗ ಇವತ್ತು ವಿಡಿಯೋ ಮಾಡಿದ್ವಿ. ಪಾಪ ಇವತ್ತು ಭಾಳ ಅರ್ಜೆಂಟ್ ಅಲ್ಲ ಅವರೇ ನೋಡಿ. ನಿನ್ನೆನೇ ಫೋನ್ ಮಾಡಿದ್ವಿ, ಎಲ್ಲ ಉಡುಪಿಯಲ್ಲಿದ್ದರು. ನಿನ್ನೆ ರಾತ್ರಿ 12-1 ಗಂಟೆ ಬಂದು ಇವಾಗ ಸಿಕ್ಕವ್ರೆ. ಬಂದಾಗ ಫೋನ್ ಮಾಡ್ತೀನಿ, ನೆಕ್ಸ್ಟ್ ಬಂದಾಗ ಇನ್ನೊಂದು ಅರ್ಧ ಗಂಟೆ. ಓ ಸ್ವಲ್ಪ ಇದಷ್ಟೇ. ಹಾಂ, ಫೋನ್ ಮಾಡ್ತೀನಿ ಆಮೇಲಿಂದ. ಪ್ರತಿ ಸಲ ಬಂದಾಗಲೂ ಫೋನ್ ಮಾಡಿ ಸಿಗ್ತಿರ್ತಾರೆ. ಇವತ್ತು ವಿಡಿಯೋ ಮಾಡಿದ್ವಿ, ನೋಡೋಣ. ನಿನ್ನೆನೇ ಮಾತಾಡಿಸ್ಬೇಕಾಯ್ತು. ನಿನ್ನೆ ಅಂದ್ರೆ ಸ್ವಲ್ಪ ಟ್ರಿಪ್ಪಲ್ಲಿದ್ದರು ಅವರು, ಹಂಗಾಗಿ ಬಾಡಿಗೆಯಲ್ಲಿದ್ದರಿಂದ ನಿನ್ನೆ ಸಿಗಲಿಲ್ಲ. ಈಗ ಬೆಳಗ್ಗೆನೇ ಬಂದು ಒಂದ್ಸಲ ಮಾತಾಡ್ಸ್ಕೊಂಡು ಹೋದ್ರು, ಇವಾಗ ಒಂದ್ಸಲ. ಸ್ನೇಹಿತರೆ, ನಮ್ಮ ಗಾಡಿಯಲ್ಲಿ ನಿಲ್ಲಿಸಿ ಇಲ್ಲಿ ಪಾರ್ಕಿಂಗಲ್ಲಿ ಇದ್ದೀನಿ. ಇದೊಂದು ಗಾಡಿ ಐತೆ ನೋಡ್ರಿ ನಮ್ಮ ಅಂಬಾರಿ. ಮೊನ್ನೆಲ್ಲ ಕಮೆಂಟ್ಸ್ ಹಾಕಿದ್ರಲ್ಲ, ನಿಮ್ಮ ಅಂಬಾರಿ ಸಿಕ್ಕರೆ ವಿಡಿಯೋ ಮಾಡಿ ಅಂತ ನೋಡಿದ್ರೆ ನಮ್ಮ ಅಂಬಾರಿ ಎಲ್ಲಿ ನಿಂತೈತೆ. 4 ಇವರೇ ನಮ್ಮ ಮ್ಯಾನೇಜರು. ಈ ಕಡೆ ಆಯನು ಇವರೇ ನಮ್ಮ ಮ್ಯಾನೇಜರು, ನಮ್ಮ ಅಂಬಾರಿಗೆ ಚಾಲಕರು. ಇವಾಗ ನಮ್ಮ ಅಂಬಾರಿ ಇಲ್ಲಿ ನಿಂತು ಬಿಡೈತೆ. ನಮ್ಮ ಅರ್ಜುನ ಅಲ್ಲಿ ನಿಂತಲ್ಲ ಅನ್ಸುತ್ತೆ ನೋಡಲ್ಲ ಐತೆ ನೋಡಿ ನಮ್ಮ ಅರ್ಜುನ. ಅಂಬಾರಿ ನೋಡಿ ಭಾಳ ಖುಷಿ ಆಯಿತು, ಒಂದು ಸ್ವಲ್ಪ ಬೇಜಾರು ಆಯಿತು. ಏನಕ್ಕಂದ್ರೆ ನೋಡಿ ಎಲ್ಲ ಹೆಂಗೆ ಮಾಡಿಬಿಟ್ಟಿದ್ದಾರೆ ಡ್ರೈವರ್. ಒಂದೇ ತಿಂಗಳಿಗೆ ಎಲ್ಲ 3 ಹಾಕಿ ನೋಡಿ
ಒಂದೇ ತಿಂಗಳಿಗೆಲ್ಲ 3 ದಾಕಿ ಇಟ್ಬಿಟ್ಟಾರೆ ಗಾಡಿಗಳನ್ನೆಲ್ಲ. ಹೊಸ ಟೈರ್ನೆಲ್ಲ ಹೊಡೆದ ಒಂದೇ ತಿಂಗಳಿಗೆಲ್ಲ 3 ದಾಕಿ ಇಟ್ಟಿದ್ದಾರೆ ಡ್ರೈವರ್ಗಳು. ಭಾಳ ಬೇಜಾರಾಗುತ್ತೆ. ಹಾಂ ಇಲ್ಲಿ ತಗೊಂಬರ್ಕೊಳ್ಳು ಗಾಡಿನ. ಸರಿ ನಡಿ ಹೋಣ. ಸ್ನೇಹಿತರೆ, ನಮ್ಮ ಅಂಬಾರಿ ಜೊತೆ ಪಯಣ. ನಮ್ಮ ಮ್ಯಾನೇಜರ್ ಕೂತವ್ರೆ. 1 ತಿಂಗಳಾದ್ಮೇಲೆ ನಮ್ಮ ಅಂಬಾರಿ ಓಡಿಸ್ತಾ ಇದ್ವಿ. 2 ತಿಂಗಳು ಹತ್ತತ್ರ ಆಯ್ತಾ ಬಂತು. ಮತ್ತೆ ಅಂಬಾರಿ ಓಡಿಸೋ ಬಂದಿದ್ವಿ. ಕಾಟಾ ಶೀಟ್ ಇಲ್ಲಿಕ್ಕವನೆ. ನಮ್ಮ ಓಲ್ಡ್ರು ನೋಡಿ, ಮೊಬೈಲ್ ಓಲ್ಡ್ರು ಇಲ್ಲೇವೆ ಹಂಗೆ ಮಡ್ಗವ್ರೆ ನೋಡಿ. ಎಲ್ಲ ಹೆಂಗ್ ಮಾಡವ್ರಿ ಇಲ್ಲಿ ನೋಡ್ರಿ. ಗಾಡಿನ ಸ್ವಾಮಿ. ಹಾ ಅಣ್ಣ ಹಂಗೆ ಇಲ್ಲಿ. ಹಾ ಆಯ್ತಾಯ್ತು. ಹಾಂ ನಮ್ಮ ಸಬ್ಸ್ಕ್ರೈಬರು ಫೋಟೋ ಹಾಕ್ಬೇಡಿ ಅಂತ ಲಾಸ್ಟ್ ಟೈಮು ಸಿಕ್ಕಿದ್ರು. ಅವರು ಫೋಟೋ ಹಾಕ್ಬೇಡಿ ಅಂದರು. ಅವ್ರದ್ದು ಹಾಕ್ಬಾರ್ದಂತೆ ವಿಡಿಯೋ. ಒಬ್ಬೊಬ್ರು ಹಾಕ್ಸಲ್ಲ. ಹಂಗಾಗಿ ಒಂಥರ ಖುಷಿ ನಮ್ಮ ಅಂಬಾರಿ ಓಡಿಸ್ಬೇಕಾರೆ. ಏನು ಡ್ರೈವಿಂಗ್ ಸೀಟೆಲ್ಲ ಹಿಂಗೆ ಮಾಡಿಬಿಟ್ಟಾರಪ್ಪ. ಯಪ್ಪ ದೇವ್ರೆ, 1.5 ತಿಂಗಳಿಗೆ ಈ ಥರ ಮಾಡಿಟ್ಟಾರೆ. ಸ್ನೇಹಿತರೆ, ನಮ್ಮ ಅರ್ಜುನ ಇದೆ ಗಾಡಿ. ಇಲ್ಲಿ ನೋಡಿ ಸೀಲೆಲ್ಲ ಹಾಕಿದ್ದಾರೆ. ಅಷ್ಟು 4-15 ಸೀಲ್ ಹಾಕಿದ್ದಾರೆ. ಲೋಡ್ ಮಾಡ್ಕೊಬಂದಿದ್ದು ಗ್ರಾನೈಟು ಬಾಡಿಗೆ ಇಸ್ಕೊಳ್ಳೋಷ್ಟೊತ್ತಿಗೆ ನರಕ ತೋರಿಸ್ಬಿಟ್ಟಿದ್ದಾರಪ್ಪ. ಅಂಥ ಕಂಪ್ನಿ ಭಾಳ ಬೇಜಾರಾಗ್ಬಿಡ್ತದೆ. 12 ಗಂಟೆಗೆ ಹೋಗಿ ಅಂಗಡಿ ಮುಂದೆ ನಿಂತಿದ್ದಕ್ಕೆ 4:15 ಬಾಡಿಗೆ ಕೊಟ್ಟಿದ್ದಾನೆ. ನಿಂತು ಸಾಕಾಗ್ಬಿಟ್ಟಿತ್ತು. ಗಾಡಿನೂ ಬಂದು ಲೋಡಾಗಿ 1 ಗಂಟೆಗೆ ಲೋಡಾಗಿ ಬಂದಿರೋ ಗಾಡಿ ಈಗ 5:15. ಇವಾಗ ಹೊರಡೋದು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೋಗಿ ಡೀಸೆಲ್ ಹಾಕ್ಸೋಣ. ಡೀಸೆಲ್ ಹಾಕಿ ಇನ್ನೂ ಬೇಜನ್ ಕೆಲಸ ಐತೆ. ನಮಗೆ ಎಡವಟ್ಟು ಮಾಡಿದ್ದೇನೆ ಬಾಡಿಗೆ ಅದು. ಅಣ್ಣ ಎಲ್ಲ ಸಾಗರ ಅಲ್ಲ ಶರಣ. ನಮ್ಮ ಸಾಗರದವರು ನಮ್ಮ ಸಬ್ಸ್ಕ್ರೈಬರ್ 3 ಜನ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಆಚೆ ಬರ್ಬೇಕಾದ್ರೆ ಸಿಗ್ತಾ ಇದ್ದಾರೆ. ಮುಂಚೆ ಸಿಕ್ಕಿದ್ರೆ ಸ್ವಲ್ಪ ಟೀ ಕುಡಿಬೋದಿತ್ತು. ಬಂಕ್ನವ್ರು ಒಳ್ಳೆ ಅರ್ಜೆಂಟ್ ಮಾಡ್ತಾರೆ. ಡೀಸೆಲ್ ಹಾಕ್ಸೋಕೆ ಗಾಡಿ ತೆಗಿ ಅಂತ ಅರ್ಜೆಂಟ್ ಮಾಡ್ತಾರೆ. ಅದೇ ಬೇಜಾರು. ಇಲ್ಲ ಅಂದರೆ ನಿಲ್ಲಿಸಿ ಮಾತಾಡ್ಸ್ಕೊಂಡು ಬರ್ಬೋದು. ಭಾಳ ಖುಷಿ ಆಯ್ತು. 3 ಜನ ಸಿಕ್ಕಿರು. 3 ಜನ ಯೂಟ್ಯೂಬ್ ನೋಡ್ತಾರಂತಪ್ಪ. ಸಾಗರದವ್ರು ತುಂಬ ಜನ ಮೆಸೇಜ್ ಹಾಕ್ತಿರ್ತಾರೆ. ಅದರಲ್ಲಿ 1-2 ಇರ್ಬಾರ್ದು. ಬನ್ನಿ ಡೀಸೆಲ್ ಅಂತ ಹಾಕ್ಸಿದ್ದಾಯ್ತು. ಮೈಲೇಜೇ ಬಂದಿಲ್ಲ ನಮ್ಮ ಗಾಡಿ. ನಮ್ಮ ಓನರಿಗೆ ತೋರಿಸ್ರಿ ಇನ್ನು ಏನಂತಾರೆ ಗೊತ್ತಿಲ್ಲ. 2 ಕಿಲೋಮೀಟ್ರ್ ಬಂದಿದೆ. 2 ಕಿಲೋಮೀಟ್ರ್ ಮೈಲೇಜ್. ಇನ್ನು ವಾಟ್ಸಪ್ ಮಾಡಿಲ್ಲ ನಮ್ಮ ಓನರ್ಗೆ. ವಾಟ್ಸಪ್ ಮಾಡ್ಬೇಕು ಇವಾಗ. ಮಾಡೋಣ. ಮಾಡ್ಬಿಟ್ಟು ಮುಂದೆ ಹೋಗಿ ಆ್ಯಡ್ ಬ್ಲೂ ಹಾಕ್ಬೇಕು. ಫಸ್ಟ್ ಆ್ಯಡ್ ಬ್ಲೂ ಹಾಕ್ಬಿಟ್ಟು ಸಿಗೋಣ. ಸ್ನೇಹಿತರೆ, ಹೊಸನಗರ ಹತ್ರ ಇದ್ದೀನಿ. ನಗರ ಹತ್ರ ಇದ್ದೀನಿ. ಹೊಸನಗರ ಅಲ್ಲ, ನಗರ ಹತ್ರ ಇದ್ದೀನಿ. ನಮ್ಮ ರೋಡ್ ನೋಡಿ ಒಂದು ಚೂರು ಕಾಣ್ತಾ ಇಲ್ಲ. ಇಬ್ಬನಿ, ಅಷ್ಟು ಇಬ್ಬನಿ ಐತೆ ಅಂದರೆ ಅಷ್ಟು ಇಬ್ಬನಿ ಐತೆ. 4 ಇಂಡಿಕೇಟರ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಅಲ್ಲಿಂದನೂ ಒಳ್ಳೆ ಇಬ್ಬನಿ. ದೂರದಲ್ಲಿ ರೋಡೇ ಕಾಣ್ತಾ ಇಲ್ಲ ನೋಡಿ. ಇಷ್ಟು ಹತ್ತಿರದಲ್ಲಿ ಮಾತ್ರ ಕಾಣುತ್ತೆ. ಅದು ಮೊಬೈಲಲ್ಲಿ ಅಷ್ಟು ಕಾಣ್ತೈತೆ ಕ್ಲಿಯರಾಗಿ. ರೋಡ್ ನೋಡ್ರೆ ಏನು ಕಾಣಲ್ಲ ಅಂತೈತೆ. ಯಪ್ಪ, ಮಂಗಳೂರು ಬಿಟ್ಟವ್ರು ಸೀದಾ ನಾನ್ ಸ್ಟಾಪ್ ಘಾಟಿಂದ ಕೆಳಗಡೆ ಸಿದ್ದಾಪುರದಲ್ಲಿ ನಿಲ್ಲಿಸಿ. ಇಲ್ಲಪ್ಪ, ಇದು ಟರ್ನಿಂಗ್ ಐತೆ, ಸೀದಾ ಐತೆ, ಒಂದು ಕಾಣವಲ್ದು. ಟರ್ನಿಂಗ್ ಐತೆ. ಘಾಟಿ ಕೆಳಗಡೆ ನಿಲ್ಲಿಸಿ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟು ಘಾಟ್ ಹತ್ತಿ 1 ನಿಮಿಷ ನಿಲ್ಲಿಸಿದ್ವಿ. ಈಗ ಸೀದಾ ಹೋಗ್ತಾ ಇದ್ವಿ. ಹೋಗೋಣ. ಜೊತೆಯಲ್ಲಿ ನಮ್ಮದು ಇನ್ನೊಂದು ಗಾಡಿ ಇದೆ. ಅಂದರೆ ನಮ್ಮ ಓನರ್ ಫ್ರೆಂಡ್ ಗಾಡಿ, ಕೊಪ್ಪಳದ್ದು. ನಮ್ಮ ಅಂಬಾರಿನೂ ಅಲ್ಲಿಗೇನೆ ಲೋಡ್ ಆಗೈತೆ. ಆದರೆ ಅವರು ಹುಬ್ಳಿ ವಯ್ಯ ಬರ್ತಾರೆ. ನಮ್ಮ ಓನರ್ ಹುಬ್ಳಿ ವಯ್ಯ ಕಳಿಸಲ್ಲ. ನಮ್ದು ಇಲ್ಲೇ ಮಾಸ್ತಿಕಟ್ಟೆ ಸಿದ್ದಾಪುರ ಹೀಗೆ ಹೋಗ್ಬೇಕು. ಹೊಸನಗರ ರೂಟು. ಅದು ಆಲ್ರೆಡಿ ಹುಬ್ಳಿ ಹತ್ತತ್ರ ಇರಬೇಕು ಆ ಗಾಡಿ. ನಮ್ಮ ಅಂಬಾರಿ ಅಂದರೆ ಅದು ಮಧ್ಯಾಹ್ನನೇ ಬಿಟ್ಬಿಡ್ತು 12 ಗಂಟೆಗೆ. ನಾವು ಬಿಟ್ಟಿದ್ದು 5:15-6 ಗಂಟೆ ಆಗಿತ್ತು. ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟಿದೆ ನೋಡಿ. ಏನು ಕಾಣ್ತಿಲ್ಲ. ಹಿಂಗಾದ್ರೆ ಹೆಂಗೆ ಓಡಿಸ್ತೀಯಪ್ಪ? ಮುಂದೆ ಏನಾರು ಕಂಡ್ರಲ್ವ ಗಾಡಿ ಓಡಿಸೋಕ್ಕೆ? ಸಿಗುತ್ತೆ ನಮ್ಮ ಅಂಬಾರಿ, ಮತ್ತೆ ಸಿಗುತ್ತೆ. ನಾಳೆ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ. ನಾವು ಬೇಗ ಹೋದರೆ, ನಾವು ಲೇಟಾಗಿ ಹೋದರೆ ಅವ್ರು ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಏನಪ್ಪ ರೋಡು, ಎಲ್ಲಪ್ಪ ರೋಡು. ಮೊಬೈಲಲ್ಲೇ ನೋಡ್ಬೋದಪ್ಪ ರೋಡ್ ನೋಡೋಕ್ಕಿಂತ.
ಮೊಬೈಲಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಕಾಣುತ್ತೆ, ಡೈರೆಕ್ಟಾಗಿ ಏನು ಕಾಣ್ತಿಲ್ಲ. ನಮ್ದೊಂದು ಗಾಡಿ ಹಿಂದೆನೇ ಬರ್ತಾನೆ ಕಚ್ಕೊಂಡು, ಅದು ಏನು ಹೇಳಿದ್ರು ಕೇಳಲ್ಲಪ್ಪ. ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಬರೋಣ. ಈಗ ನಾ ಸಡನ್ನಾಗಿ ಬ್ರೇಕಿಗೆ ಹೊಡೆದ್ರೆ ಏನಾಗಬೇಕು, ಅವ್ನಿಗೆ ಅಲ್ಲೇ ಹೇಳಿದ್ದೀನಿ ಹಿಂದೆ ಕಚ್ಕೊಂಡ್ ಬರಬೇಡ ಕಣ, ಸ್ವಲ್ಪ ದೂರ ಬರೋ ಅಂದರೆ ಮತ್ತೆ ಹಿಂದೆನೇ ಕಚ್ಕೊಂಬರ್ತಾನೆ. ಅಯ್ಯ, ಇಲ್ಲ ಮುಂದಕ್ಕಾರ ಹೋಗಂದ್ರೆ ಮುಂದಕ್ಕೂ ಹೋಗಲ್ಲ. ಈಗ ಸಡನ್ನಾಗಿ ಯಾರೋ ಅಡ್ಡ ಬಂದರು, ಏನೋ ಇದು ಮಾಡಿ ನಾವು ಬ್ರೇಕ್ ಹೊಡೆದ್ರೆ ಅವ್ನು ಕಂಟ್ರೋಲ್ ಆಗಲಿಲ್ಲ ಅಂದರೆ ಏನಾಗೋದು ಹೇಳು. ಇಬ್ನಿಯಲ್ಲಿ ಮೊದಲೇ ರೋಡ್ಗಳು ಕಾಣ್ತಾ ಇಲ್ಲ, ಕಚ್ಕೊಂಬಂದ್ಬಿಡ್ತಾರೆ ಹಿಂದೆ. ನಗರ ನಗರ, ಇದು ನಗರ. ನೆಕ್ಸ್ಟ್ ಸಿಗೋದು ಹೊಸನಗರ. ಓಯ್ 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 ಓಯ್, ನಾಯಿಗಳ 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 ನಾಯಿ ಮರಿಗಳು ರೋಡಲ್ಲಿ ಓಡಾಡ್ತಿದ್ದೇವೆ. ಹೋಗಿ ಬಾರಪ್ಪ ನೋಡಿ, ಇಷ್ಟು ಗ್ಯಾಪ್ ಬಿಟ್ಟಿದ್ದು ಹೋಗಂದ್ರೆ ಹೋಯ್ತಾ ಇಲ್ಲ ಇಂಥ ರೋಡಲ್ಲಿ ಅವನು ಮುಂದಕ್ಕೆ. ಮುಂದಕ್ಕೆ ಅಂದ್ರೆ ಮುಂದಕ್ಕೆ ಹೋಗಲ್ಲ, ಹಿಂದೆ ಕಚ್ಕೊಂಡು ನೋಡಲ್ಲ ಮಿರರ್ಗೆ. ಬಾರಪ್ಪ ಮುಂದಕ್ಕೆ ಹೋಗಿ ನೀನು, ನಾವು ಹಿಂದಕ್ಕೆ ಬರ್ತೀವಿ, ಹೋಗ್ಬಿಡು ಹಿಂದಕ್ಕೆ. ನೋಡ್ರ ಹಿಂದ್ಗಡೆ SGT ಸೇಮ್ ನಮ್ಮ ಥರನೇ ಬಾಡಿ ಕ್ಯಾಬಿನು. ಮೊನ್ನೆ ನಾಮಕಲಲ್ಲಿ ಕಟ್ಸ್ಕೊಂಬಂದಿರೋದು, ತಿರ್ಚಂಗೋಡಲ್ಲಿ ನಾಮಕಲಲ್ಲಿ. ಒಂದು 15-20 ದಿವಸ ಆಗಿರ್ಬೇಕು ಅಷ್ಟೇ ಬಂದು, ಒಂದು 15 ದಿವಸ ಆಗಿರ್ಬೋದು ಅಷ್ಟೇ. ಅಂದರೆ ಹಳೆ ಗಾಡಿನೇ ಮತ್ತೆ ಹೊಸ್ತಾ ಬಾಡಿ ಕ್ಯಾಬಿನ್ ಕಟ್ಸಿದ್ದಾರೆ ನಾಮಕಲಲ್ಲೇ. ಅದು BS4 ನೋಡಿ ಹೆಂಗೆ ಆರಿಸ್ಕೊಂಡು ಹೊಂಟೋಗ್ಬಿಟ್ಟ. ನಮ್ಮದು BS6. ಏನು ಮಾಡೋಕ್ಕಾಗಲ್ಲ, ನಾವು ನಿಧಾನಕ್ಕೆ ಹೋಗೋಣ. BS4 ಹೆಂಗೆ ಗಾಡಿ ಹೊಡೆದ್ರೂ ಮೈಲೇಜ್ ಬರುತ್ತೆ. ಇದು BS6 ಗಾಡಿ ಎಕ್ಸ್ಲೇಟ್ರು ದಬಾಯಿಸಿ ಹೊಡೆದ್ರೆ ನೀರು ಕುಡ್ಕೊಂಡು ಹೋಗ್ತಾ ಇರ್ತಾರೆ ಡೀಸೆಲ್. ಹಂಗಾಗಿ ನಾವು ನಿಧಾನ ಹೋಲಿ, ಎಲ್ಲೇ ಹೋದ್ರೂ ಮುಂದೆಲ್ಲ ನಿಲ್ಸ್ಕೊಂಡಿರ್ತಾನೆ, ಆರಾಮಾಗಿ ಹೋಗೋಣ ನಾವು. ಸ್ನೇಹಿತರೆ, ಎಲ್ಲಿದ್ದೀನಿ ಅಂದರೆ ಹರಿಹರ ಬೈಪಾಸ್ ನೋಡಿ, ಹರಿಹರ ಬ್ರಿಡ್ಜು ರೋಡ್ ನೋಡಿ, ಏಕ 500ರಿಂದ ಹಿಂಗೆ ಓಡಿಸ್ತಾ ಇದ್ದೀನಿ. 4 ಇಂಡಿಕೇಟ್ರ್ ಹಾಕ್ದಂಗೆ ಐತೆ, ರೋಡೇ ಕಾಣಲ್ಲ. ಇಬ್ಬನಿ ನೋಡಿದ್ರ, ಫುಲ್ ಇಬ್ಬನಿ ಏಕ. ಒಂದು 5 ಕಿಲೋಮೀಟರ್ ಆದ್ರೆ ಪರವಾಗಿಲ್ಲ. ಹರಿಹರ ಬಂದ್ರೂ ಹಿಂಗೆ ಐತೆ. ಆಯ್ತು, ಹೋಗೋಣ. ನಮಗೆ ರೋಡೇ ಕಾಣ್ತಿಲ್ಲ, ಬಸ್ನ ಆರಿಸ್ಕೊಂಡು ಹೋಯ್ತಾನೆ ಅವನೇ. ಹೋಗಿ ನೋಡಿ, ನಾನು ಸ್ವಲ್ಪ ಹೋದ್ರೆ ಬಸ್ಸೇ ಕಾಣಲ್ಲ. ನನ್ನ 4 ಇಂಡಿಕೇಟರ್ ಆನ್ ಆಗಿದ್ದು, ಎಲ್ಲೋ ಲೈಟ್ ನೋಡಿ ಹೆಂಗೆ ಫ್ಲಾಶ್ ಆಗಿ ಕಾಣ್ತಾ ಇತ್ತು. ಇನ್ನು ಎಲ್ಲಿವರೆಗೂ ಇದೇ ಥರ ಐತೆ ಅಂತ ಗೊತ್ತಿಲ್ಲ. ನಿಧಾನಕ್ಕೆ ಹೋಯ್ತಾ ಇರೋದೆ. ಹೋಗೋಣ ಆರಾಮಾಗಿ. ಇನ್ನೊಂದು 130-140 ಕಿಲೋಮೀಟ್ರ್ ಐತೆ ಹೊಸಪೇಟೆ. ಆರಾಮಾಗಿ ಹೋಗೋಣ. ಇಬ್ಬನಿಯಲ್ಲಿ ಆದಷ್ಟು ಸೇಫ್ಟಿಯಾಗಿ ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕು ನಿಧಾನಕ್ಕೆ. ಎಲ್ಲ IBM ಹಾಕಿದ್ದೀನಿ ಲೈಟು ನೋಡಿ. ಇವಾಗ